ಮಾಧ್ಯಮ ಮನೆಗೆ ಸ್ವಾಗತ. ನಾನು ಉಷಾ ಪ್ರೀತಮ್. ವೀಕ್ಷಕರೇ, ಈ ದಿನ ಮಹಿಳಾ ದಿನಾಚರಣೆ. ಮಹಿಳಾ ದಿನಾಚರಣೆಗೆ ನಾನೊಂದು ವಿಶೇಷವಾದ ಒಂದು ಸಂಗತಿಯ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಇವರು ದೇವಮ್ಮ ಅಂತ, ಇಸ್ತ್ರಿ ದೇವಮ್ಮ ಅಂತ ಇವರನ್ನ ಗುರುತಿಸ್ತಾರೆ ಜನರೆಲ್ಲರೂ. ಏನಂದ್ರೆ, ಈಗ ನೋಡಿ ವೀಕ್ಷಕರೇ, ಸಾಲು ಮರದ ತಿಮ್ಮಕ್ಕ, ಮಕ್ಕಳಿಲ್ಲದ ಸಾಲು ಮರದ ತಿಮ್ಮಕ್ಕ ಏನ್ ಮಾಡಿದ್ರು, ಮರಗಳನ್ನೇ ತಮ್ಮ ಮಕ್ಕಳು ಅಂತ ಸಾವಿರಾರು ಮರಗಳನ್ನ ರಸ್ತೆ ಬದಿಯಲ್ಲಿ ನೆಟ್ಟು ಅವುಗಳನ್ನು ಪೋಷಣೆ ಮಾಡಿ ಸಾಲು ಮರದ ತಿಮ್ಮಕ್ಕ, ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ ಅಂತ ಖ್ಯಾತಿಯನ್ನ ಪಡೆದ್ರು. ಭಾರತ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿಗೆ ಅವರು ಭಾಜನರಾದರು. ಹಾಗೆ ಉತ್ತರ ಕನ್ನಡದ ತುಳಸಿಗೌಡ ಅವರು ಅರಣ್ಯ ಪ್ರದೇಶದಲ್ಲಿ ನೂರಾರು ಔಷಧಿ ಗಿಡಗಳನ್ನು ಬೆಳೆಯೋದ್ರ ಮೂಲಕ, ಅವುಗಳ ಜ್ಞಾನವನ್ನು ಹೊಂದುವ ಮೂಲಕ ಅವರು ಒಂದು ಅರಣ್ಯದ ಒಬ್ಬರು ಎನ್ಸೈಕ್ಲೋಪೀಡಿಯಾ ಅಂತ ಅವರನ್ನು ಗುರುತಿಸಲಾಯಿತು. ಹಾಗೆ ನಮ್ಮ ಈ ವಿರಾಜಪೇಟೆಯ ದೇವಮ್ಮನವರು, ಇವರು ಕೂಡ ಈ ಮಹಿಳಾ ದಿನಾಚರಣೆಯಂದು ನಿಜವಾಗ್ಲೂ ಒಬ್ಬ ಅತ್ಯುತ್ತಮವಾದ ಶ್ರಮಿಕ ಮಹಿಳೆ ಅಂತ ಗುರುತಿಸಬೇಕಾದಂತಹ ಒಂದು ವ್ಯಕ್ತಿತ್ವ ಅಂತ ನಾನು ಈ ದಿನ ಇವರನ್ನು ಪರಿಚಯ ಮಾಡಿಸೋದಕ್ಕೆ ನಾನು ನಿಮ್ಮ ಮುಂದೆ ಇವರನ್ನು ಕರ್ಕೊಂಡು ಬಂದಿದ್ದೇನೆ. ಏನಂದರೆ, ನಮ್ಮ ಆಗಿನ ಕಾಲದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ಇಲ್ಲಿ ಎಲ್ಲರ ಮನೆಗಳಲ್ಲೂ ಕರೆಂಟಿನ ಇಸ್ತ್ರಿ ಪೆಟ್ಟಿಗೆಗಳು ಇಲ್ಲದೆ ಇರುವಂತಹ ಸಮಯದಲ್ಲಿ, ಅದರಲ್ಲೂ ಕೊಡಗು ಜಿಲ್ಲೆಯಂತಹ ಗುಡ್ಡಗಾಡು ಪ್ರದೇಶದಲ್ಲಿ ಮಳೆಗಾಲದಲ್ಲೆಲ್ಲ ಕರೆಂಟ್ ಹೋದರೆ 15 ದಿನ ಕರೆಂಟೇ ಇರೋದಿಲ್ಲ. ಈ ಥರದ್ದೆಲ್ಲ ವ್ಯವಸ್ಥೆಗಳಿರುವಂತಹ ಕಡೆ ದೇವಮ್ಮನವರು ಒಂಥರ ಮೊಬೈಲ್ ಇಸ್ತ್ರಿ ಅಂಗಡಿ ಆಗಿದ್ರು. ಅದು ಯಾವ ಥರ ಅಂತಂದರೆ, ಇವ್ರ ಹತ್ರ ಒಂದು 52.5 ರೂಪಾಯಿ, ಆಗಿನ ಕಾಲಕ್ಕೆ ಇವರ ಗಂಡ ತೀರಿ ಹೋದ್ಮೇಲೆ ಇವರ ಒಂದು 14ನೇ ವಯಸ್ಸಿಗೆ ಇವರು ಮದುವೆ ಆಗಿ ಪಿರಿಯಾಪಟ್ಟಣದ ಚಿಲ್ಕುಂದದಿಂದ ಈ ವಿರಾಜಪೇಟೆಯ ಬಿಲ್ಗುಂದಕ್ಕೆ ಇವರು ಮದುವೆ ಆಗಿ ಬರ್ತಾರೆ. ಇವರ ಗಂಡ ತೀರ್ ಹೋಗಾದ್ಮೇಲೆ ಇವರ ಜೀವನ ನಿರ್ವಹಣೆ ಮಾಡೋದಕ್ಕೆ ಇವರಿಗೆ 5 ಮಕ್ಕಳು ಬೇರೆ ಇರ್ತಾರೆ. ಇದನ್ನ ನಿರ್ವಹಣೆ ಮಾಡೋದಕ್ಕೆ ಅಂತ ಇವರು ಇಸ್ತ್ರಿ ಮಾಡೋದನ್ನ ಕಲಿತಾರೆ. ಹಾಗೆ ಒಂದು 52.5 ರೂಪಾಯಿ ಕೊಟ್ಟು ಆಗಿನ ಕಾಲಕ್ಕೆ ಒಂದು ಕಂಚಿನ ಇಸ್ತ್ರಿ ಪೆಟ್ಟಿಗೆಯನ್ನ ಖರೀದಿ ಮಾಡ್ತಾರೆ ದೇವಮ್ಮ. ಅದಾದ ಬಳಿಕ ಇವ್ರೇನ್ ಮಾಡ್ತಾರೆ ಅಂದ್ರೆ, ಇಸ್ತ್ರಿ ಮಾಡೋದಕ್ಕೆ ಇಲ್ಲಿ ಮನೆಗಳು ಕೊಡಗಲ್ಲಿ ಪಕ್ಕ ಮನೆಗಳಿರೋದಿಲ್ಲ, ಒಟಾರ ಅಥವಾ ಗುಂಪು ಮನೆಗಳಿರೋದಿಲ್ಲ, ಜನಸಾಂದ್ರತೆ ಕಡಿಮೆ ಇರೋದ್ರಿಂದ ದೂರದಲ್ಲಿ ಕಿಲೋಮೀಟರ್ ಗಟ್ಟಲೆ ದೂರದಲ್ಲಿ ಒಂದ್ ಮನೆಗಳಿರುತ್ತೆ. ಆಗ ದೇವಮ್ಮ ಏನ್ ಮಾಡ್ತಾರೆ ಅಂದ್ರೆ, ಇಸ್ತ್ರಿ ಪೆಟ್ಟಿಗೆನ ತಲೆ ಮೇಲೆ ಹೊತ್ಕೊಂಡು ಒಂದು ಚೀಲದಲ್ಲಿ ಇದ್ದಲನ್ನ ತುಂಬಿಕೊಂಡು ಮನೆಗಳಿಗೆ ಹೋಗಿ ನಿಮ್ಮ ಬಟ್ಟೆಗಳನ್ನ ಇಸ್ತ್ರಿ ಮಾಡ್ಬೇಕಾ, ನಿಮ್ಮ ಬಟ್ಟೆಗಳಿಗೆ ಮಡಿ ಮಾಡ್ಬೇಕಾ ಅಂತ ಕೇಳ್ಕೊಂಡು ಇವ್ರೇನ್ ಮಾಡ್ತಾರೆ ಅಂದ್ರೆ, ಸುಮಾರು 40-50 ವರ್ಷಗಳಿಂದ ವಿರಾಜಪೇಟೆಯ ಸುತ್ತಮುತ್ತ ಚಂಬೆಬೆಳ್ಳೂರು, ಮಗ್ಗುಲ, ಕೊಮ್ಮೆತೋಡು, ಅಮ್ಮತ್ತಿ, ಕಾವಾಡಿ ಈ ತರ ಎಲ್ಲ ಊರುಗಳಲ್ಲಿ 40 ಒಕ್ಲಿಗೂ ಕೂಡ ಅವರು ಹೋಗಿ ಇಸ್ತ್ರಿ ಮಾಡಿದಾರಂತೆ. ಹೀಗೆ ಎಲ್ಲ ಗ್ರಾಮಗಳಿಗೆ ಮನೆಗೆ ಹೋಗಿ ಇಸ್ತ್ರಿಯನ್ನ ಮಾಡೋದು. ಸುಮಾರು 40-50 ವರ್ಷದ ಅವಧಿನಲ್ಲಿ ದೇವಮ್ಮ ಅವರ ಕೈಯಿಂದ ಮಡಿಯಾದ ಬಟ್ಟೆಗಳು, ಇಸ್ತ್ರಿಯಾದ ಬಟ್ಟೆಗಳ ಸಂಖ್ಯೆನ ನಾವಿವತ್ತು ಲಕ್ಷಗಳಲ್ಲಿ ಎಣಿಸಬಹುದು. ಅಂದ್ರೆ ಅವರು ಇದುವರೆಗೂ ಮಾಡಿರುವಂತಹ ಇಸ್ತ್ರಿ ಮಾಡಿರುವಂತಹ ಬಟ್ಟೆಗಳ ಸಂಖ್ಯೆ ಲಕ್ಷಾಂತರ ಬಟ್ಟೆಗಳಿಗೆ ಇವರು ಇಸ್ತ್ರಿಯನ್ನ ಮಾಡಿದ್ದಾರೆ. ಅಂದ್ರೆ ಆಗಿನ ಕಾಲದಲ್ಲಿ ಒಬ್ರು ಮೊಬೈಲ್ ಇಸ್ತ್ರಿ ದೇವಮ್ಮನಾಗಿ ಇವರು ತಮ್ಮ ಕೆಲಸವನ್ನ ನಿರ್ವಹಿಸಿ ತಮ್ಮ ಸಂಸಾರವನ್ನ ಆ ಮೂಲಕ ಸಾಗಿಸಿದ್ದಾರೆ. ಕಾಲ್ನಡಿಗೆನಲ್ಲಿ ಅಷ್ಟು ಭಾರವಾಗಿರೋ ಇಸ್ತ್ರಿ ಪೆಟ್ಟಿಗೆನ ಹೊತ್ಕೊಂಡು ಇಸ್ತ್ರಿ ಮಾಡೋದು, ಇವತ್ತಿಗೂ ಅದೇ ವೃತ್ತಿಯನ್ನ ನಂಬ್ಕೊಂಡು ಜೀವನ ನಡೆಸ್ತಾ ಇರೋದು ನಿಜವಾಗ್ಲೂ ಒಂದು ತಮಾಷೆಯ ವಿಚಾರವಂತೂ ಖಂಡಿತವಾಗ್ಲೂ ಅಲ್ಲ. ಎಲ್ಲ ದುಡಿದ ದೇವಮ್ಮನ್ಗೆ ಇವತ್ತು ಯಾವ ಗಂಡ್ಮಕ್ಳು ಕೂಡ ಅವರ ಜೊತೆಗಿಲ್ಲ, ಅವ್ರು ಯಾರು ಕೂಡ ಇವರನ್ನ ಸಲಹುತ್ತಾ ಇಲ್ಲ. ಇರೋದಕ್ಕೊಂದು ಸೂರನ್ನು ಕೂಡ ಪಂಚಾಯಿತಿಯಿಂದ ಕಲ್ಪಿಸಿಲ್ಲ. ಇವತ್ತಿಗೂ ಒಂದು ಬಾಡಿಗೆ ಮನೆಯಲ್ಲಿದ್ದಾರೆ. ಅವರ ಕೊನೆಯ ಮಗಳು ಎಲ್ಲೋ ಒಂದು ಖಾಸಗಿ ಇದರಲ್ಲಿ ಕೆಲಸ ಮಾಡ್ತಾ ದೇವಮ್ಮ ಅವರಿಗೆ ಬಾಡಿಗೆಯನ್ನ ಕಟ್ಕೊಡ್ತಾ ಇದ್ದಾರೆ. ಈ ತರ ಒಂದು ಸಂಕಷ್ಟದಲ್ಲಿ ದುಡಿತಾ ಇದ್ದಾರೆ. ಇದೆಲ್ಲ ಇರುವಾಗ ಇಂತಹ ಒಬ್ಬ ಶ್ರಮಿಕ ಮಹಿಳೆಯರನ್ನ ಗುರುತಿಸಿ ಅವರ ತಲೆಗೆ ಒಂದು ಸೂರನ್ನ ಒದಗಿಸ್ಕೊಡೋದು, ಅವರ ಜೀವನಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಳೋದು, ಎಲ್ಲ ಮಹಿಳಾ ದಿನಾಚರಣೆ ಆಚರಣೆ ಮಾಡೋದು ಅಥವಾ ಮಡಿವಾಳ ಮಾಚಯ್ಯನವರ ಜಯಂತಿ ಆಚರಣೆ ಮಾಡೋದು, ಅದೆಲ್ಲದಕ್ಕಿಂತ ಬಹಳ ದೊಡ್ಡ ವಿಚಾರವಾಗತ್ತೆ ಅನ್ನೋದು ನನ್ನ ಭಾವನೆ.